ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬ ಲಾಂಗ್ ಟೈಮ್ ಆಯಿತು ವಿಡಿಯೋ ಮಾಡಿ. ಇವತ್ತು ತಿರ್ಗಾ ಮಾಡೋಣ ಅಂತ. ನಮ್ಮ ಮಗಳಿಗೆ ಏನೋ ದೋಸೆ ಇಷ್ಟ ಅಂತೆ, ದೋಸೆ ಕೇಳ್ತಾ ಇದ್ಲು. ಅದಕ್ಕೆ ದೋಸೆ ಕೊಡ್ಸೋಣ ಅಂತ ಹೋಗ್ತಾ ಇದ್ದೀವಿ. ಬೆಂಗಳೂರು ದೋಸೆಗೆ ಹೋಗ್ತಾ ಇದ್ದೀವಿ. ದೋಸೆ ಅಲ್ಲೇನು ಚೆನ್ನಾಗಿರುತ್ತೆ. ನೀನು ದೋಸೆ ಅಂದರೆ ತುಂಬ ಇಷ್ಟ ನನಗೆ. ಅಲ್ಲೇನೇನು ಸಿಗುತ್ತೆ? ಚಿಕನ್ ಐತಾ? ಚಿತ್ರಾನ್ನ ಚಿಕನ್ ಅನ್ಕೊಂಬಿಟ್ಟೆ ನಾನು. ಪಾಪ ಗೊತ್ತಾಗಿಲ್ಲ ಹೆಂಗೆ ಹೋಗೋದು ಎಲ್ಲ ವಿಡಿಯೋ ಸಮೇತ ತೋರಿಸಿ ನೋಡಿ. ಇವಾಗ ನಮ್ಮ ಮಗಳು ಜಿಮ್ನಾಸ್ಟಿಕ್ ಮುಂದೆನೇ ಇದ್ದೀವಿ. ಈ ಜಿಮ್ನಾಸ್ಟಿಕ್ ಮುಗಿಸ್ಕೊಂಡು ರಾಣಿ ಚೆನ್ನಮ್ಮ ಸ್ಟೇಡಿಯಂ ಹತ್ರ ಇದೀವಿ ನಾವು. ಇವಾಗ ಹೋಗ್ತೀವಿ. ಹೆಂಗಿರುತ್ತೆ ಲೆಟ್ಸ್ ಗೋ. ಬನ್ನಿ ಹಂಗೆ ವಿಡಿಯೋ ಮಾಡಿ ರೀಚ್ ಮಾಡ್ತಾ ಇರ್ರಿ. ಹೆಂಗೆ ಹೋಗ್ತೀವಿ ಅಂತ ತೋರಿಸಿದ್ದಾರೆ. ನಮ್ಮ ಮಗಳು ಇಲ್ಲೇ ಬರೋದು ಜಿಮ್ನಾಸ್ಟಿಕ್ಗೆ, ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಿಂದ. ಹೆಂಗೆ ಹೋಗೋದಂತ ತೋರಿಸ್ತೀನಿ. ಬಾಚರಿ ಹಂಗೆ ಹೋಗೋಣ. ಇದು ಸ್ವಿಮ್ಮಿಂಗ್ ಪೂಲ್ ರೋಡ್ ಐತಲ್ಲ, ಸ್ವಿಮ್ಮಿಂಗ್ ಪೂಲ್ ರೋಡ್ ಹತ್ರ ಹೋಗ್ಬೇಕು. ಪಕ್ಕಾ ಅಡ್ರೆಸ್ ಬೇಕು ಅಂದರೆ ನಂಗಂತೂ ಹೇಳೋಕ್ಕೆ ಬರಲ್ಲ. ಬೆಂಗಳೂರು ಕೆಫೆ ಅಂತ ಹೇಳಿದ್ರೆ ಯಾರು ಬೇಕಾದರೂ ಬನ್ನಿ. ಅಲ್ಲಿ ದೋಸೆ ಇರುತ್ತೆ, ಇಡ್ಲಿ ಇರುತ್ತೆ. ಆದರೆ ಮಶ್ರೂಮ್ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾರು ಬೇಕಾದರೂ ಬನ್ನಿ, ಕಾಸು ಕೊಟ್ಬಿಟ್ಟು ತಿನ್ನಿ. ನಾವಂತೂ ಕೊಡ್ಸಲ್ಲ. ವಿಡಿಯೋ ನೋಡ್ತಾ ಇರ್ರಿ, ಹೆಂಗೆ ಹೋಗೋದಂತ ದಾರಿ ತೋರಿಸ್ತೀನಿ. ನೋಡಿ ಚರಿ ಏನೋ ಹೇಳ್ತಾ ಇದ್ದಾರೆ, ಚೆನ್ನಾಗಿರುತ್ತಂತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ವೀಡಿಯೋಸ್ ಬರ್ತಾ ಇರುತ್ತೆ. ನಮ್ಮ ಪೇಜ್ನ ಫಾಲೋ ಮಾಡ್ತಾರೆ. ಆದರೆ ತುಂಬ ಜಾಸ್ತಿ ವಿಡಿಯೋ ನಡುವೆ ಮಾಡ್ತಾ ಇಲ್ಲ, ಯಾಕೆಂದರೆ ಜನ ಸಪೋರ್ಟ್ ಇಲ್ಲ. ಜನ ಎಲ್ಲ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ವಿಡಿಯೋ ಮಾಡ್ಬೋದು. ನಮಗೆ ಈ ಮೆಮೊರಿ ನೋಡಿ, ಇದೇ ಬೆಂಗಳೂರು ಕೆಫೆ. ಇಲ್ಲಿ ಹೋಗ್ಬಿಟ್ಟು ಆರ್ಡ್ರ್ ಮಾಡಬೇಕು. ನಾನು ಆರ್ಡ್ರ್ ಮಾಡಿಬಿಟ್ಟು ಈಸ್ಕೊಂಬರ್ತೀನಿ. ಯಾಕೆಂದರೆ ಜನದ ಮಧ್ಯ ಈಸ್ಕೊಂಬರೋದು ಒಳ್ಳೆ ರಿಸ್ಕ್ ಐತೆ, ವಿಡಿಯೋ ಎತ್ಕೊಂಡು. ಆಮೇಲೆ ನಮ್ಮನ್ನೇ ಅಲ್ಲಿ ಜನದ ಮಧ್ಯೆ ಹೊಡೆದು ಬಿಡ್ತಾರೆ ಅಂತ ಭಯ. ಅದಕ್ಕೋಸ್ಕರ ಒಂದೇ ಸಲ ದೋಸೆ ಈಸ್ಕೊಂಡು ಆ ದೋಸೆ ಜೊತೆ ತೋರಿಸ್ತೀನಿ ನಿಮಗೆ. ಯಾಕೆಂದರೆ ಅಲ್ಲೆಲ್ಲ ಹೆಂಗೆ ಟೋಕನ್ ಸಿಸ್ಟಮ್ಮು ಬಂದಾದ್ಮೇಲೆ ಎಲ್ಲರಿಗೂ ನಿಮಗೆ ಗೊತ್ತಿರುತ್ತೆ ಅದು ಹೆಂಗೆ ಈಸ್ಕೊಳ್ಳೋದು ಅಂತ. ನೋಡಿ, ಅವ್ರು ದೋಸೆ ತೊಗೊಬರಕ್ಕೆ ಹೋಗಿದ್ದಾರೆ. ಇಲ್ಲಿ ಫೋನ್ಪೇ. ಜಾಮೂನು, ಕೇಸರಿ ಬಾತು. ತೊಗೊಂಬರ್ಸದಲ್ಲಿ ಸಾಕಾಗೋಯ್ತು. ನೋಡಿ, ಇವ್ರ ಅಪ್ಪ ಮಕ್ಕಳು ತೊಗೊಂಡು ಹೋಗ್ತಾ ಇದ್ದಾರೆ. ಜಾಗ ಏಯ್ ಪದ್ದ
ಸರಿ ನೋಡಬೇಡ, ತಿನ್ನುವಂತೆ ಇರು, ವೆಯ್ಟ್ ಮಾಡು. ಇದೆ ಒಂದೊಳ್ಳೆ ಸ್ಪಾಟ್ ನೋಡಿ. ನೋಡ್ರಿ ಜಾಮೂನ್ ಮಾತ್ರ ಸಖತ್ತಾಗೈತೆ. ಕೇಸರಿ ಬಾತು ಹಿಡ್ಕೊಳಕ್ಕೆ ಜಾಗ ಇಲ್ದಿರ ರೋಡ್ ಸೈಡಲ್ಲಿ ತಿಂತಾಯಿದ್ದೀವಿ ನೋಡ್ರಿ. ನಾವು ಎಷ್ಟೇ ದೊಡ್ಡ ಹೋಟ್ಲಿಗೆ ಬಂದ್ರೂ ತುಂಬ ಚೆನ್ನಾಗೈತಲ್ಲ. ಮಂಗಳೂರು ಬಂಡೆ ಹೆಂಗೈತೆ ಸರಿ? ಚೆನ್ನಾಗೈತೆ. ಇನ್ನೂ ದೋಸೆ ಇಸ್ಕೊಂಡಿಲ್ಲ, ಟೋಕನ್ ನಂಬರ್ ಕರೀತಾರೆ, ಅವಾಗ ಹೋಗ್ಬೇಕು. ನೋಡ್ರಿ ದೋಸೆ ಇವಾಗ ತಾನೇ ಬಂದೈತೆ. ಇಷ್ಟೊತ್ತು ವೆಯ್ಟ್ ಮಾಡಿದ್ಕೆ ಸ್ಮೆಲ್ಲು, ಬೆಣ್ಣೆ ಸ್ಮೆಲ್ಲು ಸೂಪರ್. ಸರಿ ಸರಿ ಹೆಂಗೈತೆ ಕೇಸರಿ ಬಾತು? ನಿಮ್ಮ ದೋಸೆ ತಾನೇ ಇಷ್ಟ ಬಿದ್ದಿದ್ದು. ದೋಸೆ ಒಂದ್ಸಲ ತಿನ್ನು ನೋಡು ಫಸ್ಟು. ದೋಸೆ ಎಷ್ಟೊಂದು ಜನಕ್ಕೆ ತಿನ್ನೋ ವಿಧಾನನೇ ಗೊತ್ತಿಲ್ಲ, ಹೆಂಗೆ ತಿನ್ನೋದು ಅಂತ ತೋರಿಸ್ತೀನಿ. ನನಗೆ ಕಲಿಸ್ಕೊಟ್ಟಿದ್ದೀರಾ ತಾನೇ, ನಾನು ತೋರಿಸ್ತೀನಿ. ತೋರಿಸಿ ಹೆಂಗೆ ದೋಸೆ ತಿನ್ನೋದಂದ್ರೆ ಸೆಂಟ್ರಲ್ಲಿ, ಅದು ಹಂಗೂ ಅಲ್ಲ, ಬಿಸಿರಿ ದೋಸೆ ತಿನ್ಬೇಕಂದ್ರೆ ಸೆಂಟ್ರದ್ದು ಈ ಪಲ್ಯ ಜೊತೆ ಬರಬೇಕು. ದೋಸೆ ಹಿಂಗೆ ತಿನ್ನಬೇಕು. ಸ್ವಲ್ಪ ಕೆಲವರು ಹಿಂಗೆ ಓಪನ್ ಮಾಡಿ ತಿಂತಾರೆ, ಸೈಡಿಂದ ತಿಂತಾರೆ, ಹಂಗಲ್ಲ ದೋಸೆ ತಿನ್ನೋದು. ದೋಸೆ ನಮ್ಮ ಮಗಳಿಗೆ ತಿನ್ನಿಸ್ತೀನಿ. ಬಿಸಿ ಐತೆ. ಇನ್ನು ತಿಂದೆ ಎಲ್ಲ ಬಾಯಲ್ಲಿ ಇಟ್ಕೊಂಡು ಸೂಪರ್ ಅಂತ ಇದೆಯಾ? ವಿಡಿಯೋಗೋಸ್ಕರ ಸುಮ್ಮನೆ ಸೂಪರ್ ಅನ್ಬಾರ್ದು. ಚೆನ್ನಾಗಿದ್ದರೆ ಸೂಪರ್ ಅನ್ಬೇಕು, ಚೆನ್ನಾಗಿಲ್ಲ ಅಂದರೆ ಸೂಪರ್ ಅಲ್ಲ ಅನ್ಬೇಕು. ಫೈನಲಿ ದೋಸೆ ತಿಂದಿದ್ದಾಯಿತು. ನಮಗಂತೂ ತುಂಬ ಇಷ್ಟ ಆಯಿತು. ಬೆಂಗಳೂರು ಕೆಫೆ ಜಯನಗರ ಬಂದರೆ ಒಂದ್ಸಲ ಟ್ರೈ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರೋದಕ್ಕೆ ಇಷ್ಟೊಂದು ಜನ ಬಂದಿರೋದು, ಇಲ್ಲಾಂದರೆ ಇಷ್ಟು ಚೆನ್ನಾಗಿ ಬರ್ತಾಯಿಲ್ಲ ನನಗನ್ಸೋ ಪ್ರಕಾರ. ನಮಗಂತೂ ತುಂಬ ಇಷ್ಟ ಆಯಿತು. ಫೈನಲಿ ಎಲ್ಲ ದೋಸೆ ತಿಂದಿದ್ದಾಯಿತು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಬಿಟ್ಟು ನಮ್ಮ ಮಗಳು ಕಾಫಿ ಬೇರೆ ಎತ್ಕೊಂಬಂತಿದ್ದಾಳೆ. ಕಾಫಿನೇ ಚೆನ್ನಾಗೈತಾ? ಕಾಫಿ ಇಷ್ಟ ಬೀಳೋರು ಇಲ್ಲಿ ಬಂದು ಕುಡೀರಿ. ನನಗಂತೂ ಟೀ ಇಷ್ಟ, ಕಾಫಿ ಕುಡಿಯಲ್ಲ. ಇವರು ಕಾಫಿ ಇಷ್ಟ, ನಂಗೆ ಟೀ ಇಷ್ಟ. ಓಕೆ, ಬಾಯ್ ಬಾಯ್ ಮಾಡೋಣ. ಬಾಯ್ ಬಾಯ್. ಯಾವಾಗಾದ್ರೂ ಬಂದು ವಿಸಿಟ್ ಮಾಡಿ. ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಐಟಮ್ ಯಾವುದು ಚೆನ್ನಾಗಿಲ್ಲ ಅನ್ನೋ ಮಾತೇ ಇಲ್ಲ. ಎಲ್ಲ ಬಂದು ಟ್ರೈ ಮಾಡಿ, ಓಕೆನಾ? ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸರಿ, ನಮಸ್ಕಾರ ಬೇರೆ ಮಾಡ್ತಾ ಇದ್ದಾರೆ ನಮ್ಮ ವೀಕ್ಷಕರಿಗೆ. ಓಕೆ, ಬಾಯ್ ಫ್ರೆಂಡ್ಸ್.